ಆರೋಪಿಗಳಿಗೆ ಕೈದಿಗಳಿಗೆ ಶಾಪವಾಗಬೇಕಾಗಿದ್ದಂತಹ ಕಾರಾಗೃಹಗಳು ಈಗ ವರದಾನವಾಗಿ ಪರಿಣಮಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ರೌಡಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳು ಫುಲ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಏನು ಫೆಸಿಲಿಟಿಗಳು ಬೇಕು ಎಲ್ಲ ಫೆಸಿಲಿಟಿಗಳು ಕೂಡ ಸಿಗ್ತಾ ಇದೆ. ವಿಚಾರಣಾಧೀನ ಕೈದಿಗಳಿಗೆ ಜೈಲಿನ ಒಳಗಡೆ ಗಾಂಜಾ, ಎಣ್ಣೆ ಎಲ್ಲವೂ ಸಿಗ್ತಾ ಇದೆ ಯಥೇಚ್ಛವಾಗಿ. ಇನ್ನು ಮೊಬೈಲ್ ಬಳಕೆ ಮಾಡೋದಕ್ಕೆ ನಿಷೇಧ ಇದೆ, ಒಳಗಡೆ ಮೊಬೈಲೇ ಹೋಗೋ ಹಾಗಿಲ್ಲ. ಆದರೂ ಕೂಡ ಜೈಲಿನಲ್ಲಿ ಆರೋಪಿಗಳು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ, ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ, ಗುಂಡು ಹಾಕ್ತಾ ಇದ್ದಾರೆ, ಗಾಂಜಾ ಹೊಡಿತಾ ಇದ್ದಾರೆ, ಆರಾಮಾಗಿ ಚೆಸ್ಸು ಮತ್ತೊಂದು ಮಗದೊಂದು ಅಂತ ಆಡಿಕೊಂಡು ಕಾಲ ಕಳೀತಾ ಇದ್ದಾರೆ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಜಾಲಿ ಲೈಫ್ ಲೀಡ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಹಣ ಕೊಟ್ಟರೆ ಸಾಕು, ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾವುದೇ ಅಂಜಿಕೆ ಇಲ್ಲ, ಅಳುಕಿಲ್ಲ, ಇದು ಯಾವುದೂ ಇಲ್ಲದೆ ಕೈದಿಗಳು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಯಾವ ಕಾರಾಗೃಹಗಳು ಈ ಆರೋಪಿಗಳು ಕೈದಿಗಳು ಬದಲಾವಣೆ ಆಗುವಂತಹ ಕೇಂದ್ರಗಳಾಗಬೇಕು ಮತ್ತಷ್ಟು ಹಾಳು ಮಾಡ್ತಾ ಇದೆ. ಅಂದರೆ ಏನಪ್ಪ ಮಾಡ್ಕೊಳ್ತಾರೆ, FIR ಆದರೂ ಕೂಡ ನಮಗೇನಾಗುತ್ತೆ ಭಾಳ ಅಂದರೆ, ಒಳಗಡೆ ಹೋಗಿ ಆರಾಮಾಗಿ ಏನು ಬೇಕದನ್ನು ತಿನ್ಕೊಂಡು, ಯಾವ ಎಣ್ಣೆ ಬೇಕದನ್ನು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತೀವಿ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮ್ಮ ಜೈಲುಗಳು ಏನಾದರೂ ಆಗಿದ್ದಾವೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕಾರಾಗೃಹಗಳು ಶಾಪವಾಗಬೇಕಾಗಿತ್ತು ಈ ಆರೋಪಿಗಳಿಗೆ ಕೈದಿಗಳಿಗೆ, ಆದರೆ ಇವರಿಗೆ ವರದಾನವಾಗಿ ಪರಿಣಮಿಸ್ತಾ ಇದೆ. ಸುಧಾರಣಾ ಕೇಂದ್ರ ಆಗಬೇಕಾಗಿತ್ತು, ಆದರೆ ಮತ್ತಷ್ಟು ಬಿಗಡಾಯಿಸುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ಆರೋಪ, ಆ ಆಕ್ರೋಶಕ್ಕೆ ಈಗ ತುತ್ತಾಗ್ತಾ ಇದೆ ಇಲಾಖೆಗಳು. ಹೀಗಾಗಿ ಈಗಲಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗುತ್ತಾ, ಇನ್ನು ಮೇಲಾದರೂ ಕಟ್ಟುನಿಟ್ಟಿನ ಕ್ರಮಗಳಾಗುತ್ತಾ, ಈ ಕಾರಾಗೃಹಗಳು ಸುಧಾರಣಾ ಕೇಂದ್ರ ಆಗುತ್ತಾ, ಪಶ್ಚಾತ್ತಾಪ ಪಡುವಂತಾಗುತ್ತಾ ಕೈದಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು 3 ದಿನಗಳ ಹಿಂದಷ್ಟೇ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ದರು. DGPಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಆದರೆ 3 ದಿನದಲ್ಲೇ ವಿಡಿಯೋ ವೈರಲ್ ಆಗಿದೆ. ಈಗ ಅನೇಕ ಕೊಲೆ ಪ್ರಕರಣದ ಆರೋಪಿಗಳು ಇರುವಂತಹ ಹುಬ್ಬಳ್ಳಿ ಉಪ ಕಾರಾಗೃಹ, ಕೊಲೆ ಮಾಡಿರುವಂತಹ ಪ್ರಕರಣ ದಾಖಲಾಗಿರುವ ಆರೋಪಿಗಳಿದ್ದಾರೆ. ಇಲ್ಲಿ ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳು ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿ ಅನೇಕರು ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ನವೆಂಬರ್ 13ರಂದು ಹುಬ್ಬಳ್ಳಿಯಲ್ಲಿ ಮಲ್ಲಿಕ್ ಕೊಲೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನರನ್ನು ಅರೆಸ್ಟ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ಪ್ರಕರಣದ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ. ಕೊಲೆ ಮಾಡಿರುವಂತಹ ಆರೋಪಿಗಳು ರೇಪಿಸ್ಟ್ಗಳು ಇದ್ದಾರೆ. ಆದರೆ ಜೈಲಿನಲ್ಲಿ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಈ ಜೈಲುಗಳು ಸುಧಾರಣಾ ಕೇಂದ್ರಗಳಾಗಬೇಕು, ಕೈದಿಗಳು ಪಶ್ಚಾತ್ತಾಪ ಪಡಬೇಕು, ಆದರೆ ಈ ಜೈಲುಗಳು ಮತ್ತಷ್ಟು ಅವರನ್ನು ಬಿಗಡಾಯಿಸ್ತಾ ಇದ್ದಾವೆ, ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ರೆಸಾರ್ಟ್ ರೀತಿ ಪರಿವರ್ತನೆಯಾಗಿದ್ದಾವೆ. ಅದು ಕೂಡ DGP ಅವರು ಭೇಟಿ ಕೊಟ್ಟ 3 ದಿನದಲ್ಲೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿ ಸಾರ್ವಜನಿಕರ ಟೀಕೆಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಹುಬ್ಬಳ್ಳಿಯ ಜೈಲಿನಲ್ಲಿ ಒಂದು ವಿಚಾರಣಾ ಕೈದಿಗಳ ಒಂದು ರಾಜ್ಯಚಿತ್ತ ಪ್ರಕರಣವನ್ನ ಈಗಾಗಲೇ ಗಂಭೀರವಾಗಿ DGP ಅಲೋಕ್ ಕುಮಾರ್ ಅವರು ತೆಗೆದುಕೊಂಡಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾಗಿ ಒಂದು ವರದಿ ನೀಡುವಂತೆ ಜೈಲಾಧಿಕಾರಿಗಳಿಗೆ ಒಂದು ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಜೈಲೊಳಗೆ ಗಾಂಜಾ, ಮೊಬೈಲ್ ಹೇಗೆ ಪೂರೈಕೆ ಆದವು ಮತ್ತು ಅವರಿಗೆ ಯಾರು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹಿತ ಇಲ್ಲಿ ಅಂದ್ರೆ ಒಂದು ತನಿಖೆಗೆ ಒಂದು ಸೂಚನೆಯನ್ನ ನೀಡುವಂತ ಕೆಲಸವನ್ನ ಇವತ್ತು ಅಲೋಕ್ ಕುಮಾರ್ ಅವರು ಮಾಡಿದ್ದಾರೆ. ಆದ್ರೆ ಮೊದಲಿಗೆ ಇಲ್ಲಿ ಅಂದ್ರೆ ಇಲ್ಲಿರುವಂತಹ ಜೈಲಾಧಿಕಾರಿಗಳು ನಿತ್ಯಗಳ
ಅಧಿಕಾರಿಗಳಿಂದ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಇದೇ ಒಂದು ಮಲ್ಲಿಕ್ ಕೊಲೆ ಪ್ರಕರಣದ ಆರೋಪಿಗಳು ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಷ್ಟೇ, ಒಂದು ತಿಂಗಳೂ ಆಗಿಲ್ಲ, 20 ದಿನಗಳ ಹಿಂದ್ಗಡೆ ಅಷ್ಟೇ ಜೈಲಿನಲ್ಲಿ ಹೊಡೆದಾಡ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಆರೋಪಿಗಳನ್ನ ವಿಜಾಪುರ ಒಂದು ಕೇಂದ್ರ ಕಾರಾಗೃಹಕ್ಕೆ ಒಂದು ರವಾನೆ ಮಾಡುವಂತ ಕೆಲಸವನ್ನ ಈಗಾಗಲೇ ಆಗಿದೆ. ಇಷ್ಟಾದ್ರೂ ಸಹಿತ ಅವರ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಜೈಲಾಧಿಕಾರಿಗಳು ಮಾಡಬೇಕಾಗಿತ್ತು. ಅವರ ಒಂದು ದೊಡ್ಡ ನಿರ್ಲಕ್ಷ್ಯತನವೇ ಈ ರೀತಿಯಾದಂತಹ ಒಂದು ಪ್ರಕರಣಗಳು ಇವತ್ತು ಈ ಒಂದು ಜೈಲಿನಲ್ಲಿ ಒಂದು ಕಾರಾಗೃಹದಲ್ಲಿ ನಡೀತಾ ಇದಾವೆ. ಯಾಕಂದ್ರೆ ಇವತ್ತು ಜೈಲುಗಳು ಹೇಗಾಗ್ಬೇಕು ಅಂತಾನೆ ಮನ ಪರಿವರ್ತನೆ ಅಂತಹ ಕೇಂದ್ರಗಳಾಗಬೇಕು. ಆದ್ರೆ ಇಲ್ಲಿ ನೋಡಿದಾಗ ಇಲ್ಲಿ ಅಂತಂದ್ರೆ ಒಂದು ರೆಸಾರ್ಟ್ ಆಗಿ ಇಲ್ಲಿ ಪರಿವರ್ತನೆ ಆಗ್ತವೆ, ಕನ್ವರ್ಟ್ ಆಗ್ತವೆ ಅಂತೇಳಿ ಇವತ್ತು ಅನುಮಾನ ಮೂಡ್ತದೆ. ಯಾಕಂದ್ರೆ ಇಲ್ಲಿ ಮಲ್ಲಿಕ್ ಜಾನ್ ಅನ್ನುವಂತಹ ಒಂದು ಪ್ರಕರಣದ ಕೊಲೆ ಆರೋಪಿಗಳು ಇವರು 17 ಜನ ಇಲ್ಲಿ ಅಂತಂದ್ರೆ ಅಭಿಷೇಕ್ ಜಾಧವ್ ಇರ್ಬೋದು, ಗಣೇಶ್ ಜಾಧವ್ ಇರ್ಬೋದು, ಮತ್ತೆ ಅವರ ಜೊತೆಗೆ ಇಲ್ಲಿ ಅಂತಾರೆ ಒಟ್ಟು 17 ಜನ ಆರೋಪಿಗಳು. ಅದರಲ್ಲಿ ಕೆಲವೊಂದಿಷ್ಟು ಜನ ವಿಜಯಪುರಕ್ಕೆ ಹೋಗಿದ್ದಾರೆ. ಅವರೆಲ್ಲರಿಗೂ ಸಹ ಇಲ್ಲಿ ಅಂದ್ರೆ ರಾಜ್ಯಾತಿಥ್ಯವನ್ನ ಕೊಡಲಾಗಿದೆ. ಆದ್ರೆ ಇಲ್ಲಿ ಅಂತಂದ್ರೆ ಪ್ರತಿಯೊಂದನ್ನು ಸಹ ಇಲ್ಲಿ ಅಂದ್ರೆ ಚೆಕ್ ಮಾಡಿ ಒಳಗಡೆ ಬಿಡ್ಲಾಗ್ತದೆ. ಯಾರೋ ಒಬ್ರು ಹೊರಗಿನ ಊಟವನ್ನ ತೆಗೆದುಕೊಂಡು ಬರ್ತಾರೆ. ಮತ್ತೆ ಏನಾದ್ರು ಅಂತಂದ್ರೆ ಹೊರಗಿರುವಂತಹ ಜೈಲ್ ಕೈದಿಗಳಿರ್ತಾರೆ, ವಿಚಾರಣಾ ಕೈದಿಗಳಿರ್ತಾರೆ, ಅವ್ರಿಗೆ ಹೊರಗಡೆಯಿಂದ ಇಲ್ಲಿ ಅಂದ್ರೆ ಡ್ರೈ ಫ್ರೂಟ್ಸ್ ಕೊಡುವುದು ಮತ್ತೆ ಬೇರೆ ಬೇರೆ ಕೆಲವೊಂದಿಷ್ಟು ಫುಡ್ಗಳನ್ನ ಕೊಡ್ಲಾಗುತ್ತೆ. ಆ ಫುಡ್ಗಳನ್ನ ಸರಿಯಾಗಿ ತಪಾಸಣೆ ಮಾಡಿಲ್ವಾ, ಅದರ ಜೊತೆಗೆ ಇಲ್ಲಿ ಅಂದ್ರೆ ನೇರವಾಗಿ ಇಲ್ಲಿದ್ರೆ ಗಾಂಜಾ ಮೊಬೈಲ್ ಅನ್ನ ಇಲ್ಲಿರುವಂತಹ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ ಇಲ್ಲಿದ್ರೆ ಕೈದಿಗಳಿಗೆ ಸಪ್ಲೈ ಮಾಡ್ತಾರ ಅಂತೇಳಿ ಇವತ್ತು ಪ್ರಶ್ನೆ ಉದ್ಭವವಾಗಿದೆ. ಹೀಗಾಗಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಮಧ್ಯಾಹ್ನದ ಸುಮಾರಿಗೆ ಜೈಲು ಉತ್ತರ ವಲಯದ DIG TP ಶೇಷ ಅವರು ಒಂದು ಜೈಲಿಗೆ ಭೇಟಿ ಕೊಡ್ತಾರೆ. ಭೇಟಿ ನೀಡಿ ಘಟನೆ ಬಗ್ಗೆ ಒಂದು ಎಲ್ಲವನ್ನೂ ಮಾಹಿತಿಯನ್ನ ಇವತ್ತು DIG ಪಡೆಯಲಿದ್ದಾರೆ. ಆದ್ರೆ ಏನೇ ಆಗ್ಲಿ, ಈಗ ಏನೋ ಒಂದ್ ಕಡೆ ಅಂತಂದ್ರೆ ಟ್ರೈನ್ ಹೋದ್ಮೇಲೆ ನಿಶಾನೆ ಹಿಡಿದ್ರು, ಕೈ ಮಾಡಿದ್ರು ಅನ್ನುವಂತ ಗಾದೆ ಮಾತು ಇವರಿಗೆ ಅನಿಸುತ್ತೆ. ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈ ಒಂದು ಆರೋಪಿಗಳಿದ್ರೆ ಗಣೇಶ್ ಜಾಧವ್, ಅಭಿಷೇಕ್ ಜಾಧವ್ ಟೀಮ್ ಏನಿದೆ ಅವ್ರ ಮೇಲೆ ಗಂಭೀರ ಆರೋಪಗಳಿವೆ. ಕೇವಲ ಇವತ್ತು ಜೈಲಿನ ಒಳಗಡೆ ಇದ್ದಗಡೆ ಅಷ್ಟೇ, ಜೈಲು ಹೊರಗಡೆ ಇದ್ದಾಗೂ ಸಹಿತ ಇಲ್ಲಂದ್ರೆ ಸಾಕಷ್ಟು ಇಲ್ಲಿ ಬಾಲ ಬಿಚ್ಚುವಂತ ಕೆಲಸವನ್ನ ಮಾಡಿದ್ರು. ಇದೇ ಹುಬ್ಬಳ್ಳಿ ಧಾರವಾಡ ಇಲ್ಲಂದ್ರೆ ಸಂಪೂರ್ಣವಾಗಿ ಶಾಂತವಾಗಿತ್ತು. ಆದ್ರೆ ಇಲ್ಲಿದ್ರೆ ದಾವೂದ್ ಮತ್ತು ಈ ಜಾಧವ್ ಅಂಡ್ ಟೀಮ್ ನಡುವೆ ಇಲ್ಲಿದ್ರೆ ಮೇಲಿನ ಮೇಲೆ ಗ್ಯಾಂಗ್ ವಾರ್ಗಳು ಇಲ್ಲಿದ್ರೆ ಕಳೆದ 1 ವರ್ಷ ಆಯಿತು. ಆದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ N ಶಶಿಕುಮಾರ್ ಇವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಮಲ್ಲಿಕ್ ಜಾನ್ ಕೊಲೆ ಪ್ರಕರಣದಲ್ಲಿ ಎಲ್ಲರನ್ನೂ ಜೈಲಿಗಟ್ಟುವಂತ ಕೆಲಸವನ್ನ ಮಾಡಿ ಇವತ್ತು ಹುಬ್ಬಳ್ಳಿ ಶಾಂತವಾಗಿದೆ ಅನ್ನೋದ್ರ ಮಟ್ಟಿಗೆ ಇಲ್ಲಿ ಅಂದ್ರೆ ಇವೆರಡೂ ಗ್ಯಾಂಗ್ಗಳಿಗೆ ಒಂದು ಉಪಟಳನೆ ಹೆಚ್ಚಾಗಿತ್ತು. ಅವೆರಡೂ ಗ್ಯಾಂಗ್ಗಳಿಗೆ ಮಟ್ಟ ಹಾಕುವಂತ ಕೆಲಸವನ್ನ ಇವತ್ತು ಪೊಲೀಸರು ಮಾಡಿದ್ರೆ. ಹೊರಗಡೆ ಇದ್ದಾಗೂ ಈ ಕೆಲಸ ಮಾಡಿದ್ರು, ಒಳಗಡೆ ಹೋದ್ಮೇಲೆ ಇವತ್ತು ಜೈಲಾಧಿಕಾರಿಗಳೇ ಇವ್ರ ಜೊತೆ ಶಾಮೀಲಾಗಿ ಈ ರೀತಿಯಾದಂತಹ ಒಂದು ರಾಜ್ಯಾತಿಥ್ಯ ಕೊಡಲಾಗಿದೆ ಅಂತೇಳಿ ಇವತ್ತು ಅನುಮಾನ ಉದ್ಭವವಾಗಿದೆ. ಏನೇ ಆಗಲಿ ಇದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಜೈಲುಗಳು ಇವತ್ತು ಮನಪರಿವರ್ತನೆ ಕೇಂದ್ರಗಳಾಗಬೇಕು. ಅಂತವರಿಗೆ ಮನಪರಿವರ್ತನೆ ಮಾಡಬೇಕು, ವಿನಃ ಇಲ್ಲಿ ಅಂದ್ರೆ ರಾಜ್ಯಾತಿಥ್ಯ ಕೊಡಬಾರ್ದು ಅಂತೇಳಿ ಇವತ್ತು ನಾಗರಿಕರು ಮಾತನಾಡ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.